ಕೆಲವರು ಕ್ರ್ಯಾಕ್ ಮಾಡ್ತಾರೆ, ಕೆಲವರು ಮಾಡೋಕ್ಕಾಗಲ್ಲ. ಸೊ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿರ್ತಾವಲ್ವ? ಅವ್ರಿಗೆ ಗೊತ್ತಿರೋದು ಮಾತ್ರ ಆನ್ಸರ್ ಮಾಡಿದರೆ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಮೀನ್ಸ್ ಫಸ್ಟ್ ಪಾರ್ಟ್ ಬಿಲಾಂಗ್ಸ್ ಟು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್, ಸೆಕೆಂಡ್ ಪಾರ್ಟ್ ಬಿಲಾಂಗ್ಸ್ ಟು ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್, ಥರ್ಡ್ ಪಾರ್ಟ್ ಬಿಲಾಂಗ್ಸ್ ಟು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್. ನಿಮ್ಮ ಅಕಾಡೆಮಿಗೆ ಯಾಕೆ ಬರಬೇಕು? ವೈ ACS? ಸೀಟು ಖಂಡಿತ ಬರುತ್ತೆ ಅಂತ ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಬೈ ಚಾನ್ಸ್ ಏನಾದರೂ ಬಂದಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡೋ ಪ್ರೋಗ್ರಾಮು ಇದೆ ನಮ್ಮಲ್ಲಿ. ಓಕೆ, ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಸುಮಾರು ಜನ ಸ್ಟೂಡೆಂಟ್ಸ್ಗಳು PUC ಮುಗಿತಿದ್ದಂಗೆ ಎಲ್ಲರೂ ಕೂಡ NEET ಅಕಾಡೆಮಿನ ಹುಡುಕ್ತಾರೆ ತಾವು ಕಲಿಬೇಕು ಅಂಥೇಳಿ. ನಿಮ್ಮ ಅಕಾಡೆಮಿಗೆ ಯಾಕೆ ಬರಬೇಕು? ವೈ ACS? Yes, sir. Actually, ACS Academy. So, what we are going to be having is our main pillars are all four, sir, here. So, the experienced faculty who are going to be worked in so many reputed institutes, and they produced thousands of doctors to the society already. So, they are all going to be with us, and we are going to be the part of now ACS Academy. So, our experience definitely will make the students to crack their NEET in 2025. That is what our wish. And all of us are going to be making, so morning to afternoon, whatever the classes we are going to be taking. So after that, we are going to be staying with the students, and we are going to be conducting the study hours, and that too target-oriented study hours. Like we are going to be giving, say for example, we are going to be having our material also specialized. For every topic, we are having DPP. So in that DPP, we are going to be giving few questions. What is DPP? Daily practice paper. So in that, we are going to be having some 50 questions are there. We are giving the target. So for example, today you have to solve 1 to 25. So whether they have done or not, we are going to be checking it, and follow-up will be there. So that is a target orientation. And we are going to be having every week ಒಂದೊಂದು ವೀಕ್ ಎಕ್ಸಾಮ್ ಇರುತ್ತೆ. ಸೊ ಆ ವೀಕ್ ಎಕ್ಸಾಮ್ ಆದಮೇಲೆ ಒಂದು ಕ್ಯುಮುಲೇಟಿವ್ ಎಕ್ಸಾಮ್ ಇರುತ್ತೆ. ಇದು ಎರಡು ಫಾಲೋಡ್ ಬೈ ಪೇಪರ್ ಡಿಸ್ಕಷನ್. ಸೊ ಪೇಪರ್ ಡಿಸ್ಕಷನ್ ಅಂದರೆ ಏನೇನು ಡೌಟ್ ಇದೆ ಸ್ಟೂಡೆಂಟ್ಗೆ, ಸೇ ಫಾರ್ ಎಕ್ಸಾಂಪಲ್ 200 ಕ್ವಶನ್ಸ್ ಇದೆ ಎಕ್ಸಾಮ್ದಲ್ಲಿ, ಅವರಿಗೆ 150 ಕ್ವಶನ್ಸ್ ಕರೆಕ್ಟ್ ಆಯಿತು, 50 ಕ್ವಶನ್ಸ್ ರಾಂಗ್ ಆಯಿತು. ಸೊ ಅದು 50 ಕ್ವಶನ್ಸು ಏನೇನು ಡೌಟ್ ಇದೆ ಅದು ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಆಮೇಲೆ ಒಂದು ಎರರ್ ನೋಟ್ಬುಕ್ ವರ್ಕ್ ಇರುತ್ತದೆ. ಸೊ ಎರರ್ ನೋಟ್ಬುಕ್ ವರ್ಕಲ್ಲಿ ಈ 50 ಕ್ವಶನ್ಸ್ ಏನೇನು ಕ್ವಶನ್ಸ್ ಇದೆ ಅದು ಎಲ್ಲ ಆನ್ಸರ್ಸ್ ಅವರು ಬರಿಬೋದು. ಅಲ್ಲಿ ಏನೇನು ಡೌಟ್ಸ್ ಇದೆ ಅದು ಎಲ್ಲ ಬರಿಬೋದು. ಆಮೇಲೆ ಬಿಫೋರ್ ದ ಎಕ್ಸಾಮ್, ಆಫ್ಟರ್ ದ ಎಕ್ಸಾಮ್ ದೇರ್ ಶುಡ್ ಬಿ ಡಿಫರೆನ್ಸ್. ಬಿಫೋರ್ ದ ಎಕ್ಸಾಮ್ 150 ಕ್ವಶನ್ಸ್ ಏನೋ, ಬಟ್ ಆಫ್ಟರ್ ದ ಎಕ್ಸಾಮ್ ದೇ ನೋ ಆಲ್ 200 ಕ್ವಶನ್ಸ್. So like that we are going to be encouraging the students whenever they are going to be require counseling will be there, individual care will be there. So that is the regard we are going to be having, and all we are passionate for making, try to give 100% result, but that is going to be, for us it is not going to be, it is required the student, a parent and a faculty, all the three should be together. ಸರ್, ಈಗ ಎಷ್ಟೊಂದು ಜನ ಮಕ್ಕಳು ರೂರಲ್ ಏರಿಯಲ್ಲಿ ಓದ್ತಾರೆ, ಅಲ್ಲಿ ನೀಟ್ ಕೋಚಿಂಗ್ ಅಷ್ಟಿರಲ್ಲ. ಬಟ್ ಬೆಂಗಳೂರಲ್ಲಿ ನಂಬರ್ ಆಫ್ ನೀಟ್ ಕೋಚಿಂಗ್ ಸೆಂಟರ್ಸ್ ಇದೆ, ಫೀಸು ಜಾಸ್ತಿನೂ ಇದೆ. ಬಟ್ ನಾವೇನಂದರೆ ವಿ ಆರ್ ಗಿವಿಂಗ್ ಅಫೋರ್ಡಬಲ್ ಫೀಸ್. ಈಗ ಯಾರಾದರೂ ಚೆನ್ನಾಗಿ ಓದೋ ಮಕ್ಕಳಿದ್ದಾರೆ ಅಂದರೆ ನಾವು ಅವ್ರನ್ನೆಲ್ಲ ಎಂಕರೇಜ್ ಮಾಡ್ತಾಯಿದ್ವಿ. ಇಲ್ಲಿ ಫೀಸ್ ಅನ್ನೋದೇ ಕ್ರೈಟೀರಿಯಾ ಅಲ್ಲ, ಓದೋ ಮಕ್ಕಳಿಗೂ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ACS ಇಂಟೆನ್ಷನ್. ಆ್ಯಂಡ್ ಆಲ್ಸೋ ಈವನ್ ಫಾರ್ ಅದರ್, ವೆನ್ ಕಂಪೇರ್ಡ್ ಟು ಅದರ್ ಇನ್ಸ್ಟಿಟ್ಯೂಷನ್ಸ್, ಅವರ್ ಫೀಸ್ ಈಸ್ ಅಫೋರ್ಡಬಲ್, ಇಟ್ ಈಸ್ ಮಿನಿಮಮ್ ಓನ್ಲಿ. ಇದಲ್ಲದೆ ನಮ್ಮಲ್ಲಿ ಸೀಟ್ ಗ್ಯಾರಂಟಿ ಪ್ರೋಗ್ರಾಮ್ ಇದೆ. ಸೀಟು ಖಂಡಿತ ಬರುತ್ತೆ ಅಂತ ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಬೈ ಚಾನ್ಸ್ ಏನಾದರೂ ಬಂದಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡೋ ಪ್ರೋಗ್ರಾಮು ಇದೆ ನಮ್ಮಲ್ಲಿ. ಓಕೆ, ಎಸ್. ಸೊ ಲೆಕ್ಚರರ್ಸ್ ಅವರು ಕೆಲಸ ಮಾಡ್ತಾರೆ, ಸ್ಟೂಡೆಂಟ್ಸ್ ನಿಮಗೆ ಕೆಲಸ ಮಾಡಬೇಕು. ಅವಾಗ ಮಾತ್ರ 100% ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪೇರೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಬರುತ್ತೆ. ಸರ್, ನಾನು ಲಾಸ್ಟ್ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನು ಒಂದು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ, ಜನರಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕು ನಿಮ್ಮ 4 ಜನರಿಗೆ. ಸರ್, ನಿಮ್ಮ ಬಗ್ಗೆ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಕ್ರಾಂತಿ ಕಿರಣ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ಎಷ್ಟು ವರ್ಷಗಳಿಂದ ನೀವು ಫೀಲ್ಡಲ್ಲಿದ್ದೀರಾ ಸರ್? ಸರ್, ಇದು 17 ಇಯರ್ಸ್ ಆಗಿದೆ ಸರ್. ಇದು 18th ಇಯರ್ ಆಫ್ ಟೀಚಿಂಗ್. ಓಕೆ ಓಕೆ ಓಕೆ, ನೈಸ್. ನಿಮ್ಮದು ಸರ್? 19 ಇಯರ್ಸ್ ಸರ್. ನೀವು 19 ಇಯರ್ಸ್. ನಿಮ್ಮದು? ಆಲ್ಮೋಸ್ಟ್ 25 ಇಯರ್ಸ್ ಎಕ್ಸ್ಪೀರಿಯನ್ಸ್. 25 ಇಯರ್ಸ್ ಎಕ್ಸ್ಪೀರಿಯನ್ಸ್. ನಿಮ್ಮದು? 20 ಇಯರ್ಸ್ ಸರ್. ಓಕೆ, ಆವ್ರೇಜ್ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ನನಗನ್ಸುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥ ಫ್ಯಾಕಲ್ಟಿ ACS ಇಲ್ಲಿದ್ದಾರೆ. ಸೊ ನೀಟ್ಗೆ ನೀವು ಹೋಗಬೇಕು ಅಂತಂದರೆ
ಇವ್ರನ್ನೂ ಕೂಡ ಕನ್ಸಿಡರ್ ಮಾಡಿ ಇವ್ರ ಜೊತೆ ಮಾತಾಡಿ ಆಮೇಲೆ ನಿರ್ಧಾರ ಕೈಗೊಳ್ಳಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕೊನೆಯದಾಗಿ ನಾನು ಸ್ಟೂಡೆಂಟ್ ಸೆಂಟ್ರಿಕ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳೇನು ಅಂತಂದರೆ ಸರ್, ಈಗ ಪ್ರತಿಯೊಬ್ಬರು ಕೂಡ ನೀಟ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಾರೆ, ಪ್ರತಿಯೊಬ್ಬರು ಪಾಸ್ ಆಗಬೇಕಂತಾರೆ. ಆದರೆ ಕೆಲವ್ರಿಗೆ ಜಾಸ್ತಿ ರ್ಯಾಂಕಿಂಗ್ ಸಿಗುತ್ತೆ, ಕೆಲವರಿಗೆ ಕಡಿಮೆ ಸಿಗುತ್ತೆ. ಕೆಲವರು ಕ್ರ್ಯಾಕ್ ಮಾಡ್ತಾರೆ, ಕೆಲವರು ಮಾಡೋಕ್ಕಾಗಲ್ಲ. ಸೊ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿರ್ತಾವಲ್ವ, ಸಮ್ ಕಾಮನ್ ಮಿಸ್ಟೇಕ್ಸ್. ಓಕೆ, ಆ ಥರ ಒಂದು ಮಿಸ್ಟೇಕ್ ಏನು ಸರ್, ಮೇಜರ್ ಮಿಸ್ಟೇಕ್ ಏನು ದ್ಯಾಟ್ ಸ್ಟೂಡೆಂಟ್ಸ್ ಟು ಅದು ಅವಾಯ್ಡ್ ಮಾಡುವಂಥ ಮಿಸ್ಟೇಕ್ ಏನದು? ಸರ್, ಫಸ್ಟ್ ಆಫ್ ಆಲ್ ಐ ನೀಡ್ ಟು ಮೆನ್ಷನ್ ಟೈಮ್ ಮ್ಯಾನೇಜ್ಮೆಂಟ್. ಸರ್, the majority of the students, they do prepare well, they do practice well, and they feel like we have done everything for the NEET examination. But coming to this examination hall, and see, they have to face some 200 questions within 3 hours 20 minutes. I mean to say 200 minutes. So every question will have 1 minute of time. In this 1 minute, they have to read the question, they have to analyze this, and they need to go through all the 4 options, and in this they have to opt which is the correct option. Yes. And in this entire process, and after finishing this, and they have to bubble in the OMR sheet. So in this entire process, for this entire process there is only 1 minute available, right? And majority of the students will prepare well, they know answers also. Well, during this reading process they can do very easily mistakes. So here managing time is very important. So they need to solve these 200 questions. I mean, at least 180 questions they have to answer, 200 questions they have to read. So how could I manage my subjects? They need to have a particular strategy in the beginning. What is the strategy? Right, sir. See, for the biology, majority of these biology questions are of basically, you see, there is no need to solve the problems or something. It is purely theory based questions. So when this theory based or knowledge oriented questions, they need to read and sort out the answer, and some kind of analysis may be needed, and with a very little scope for the applications. In this case, majority of the questions are concept oriented, majority of the questions are knowledge based questions, and in this case easily or else very quickly they can read, they can solve the questions, and they can go for the answer even. So that if all these 100 questions, if they are able to solve within first 1 hour itself, 50% of the task or the 50% of the paper has been done. Okay. First of all, it gives a kind of confidence to the student, like 50% of the questions have solved, right? And then they need to go for either physics or chemistry based on their interest. And what we generally prefer is go for the biology first. It is not the rule, but thing is, if they go for the biology, they do crack this, they do solve these 100 questions. 50% of the paper is going to be done in the first 1 hour itself. Then they'll find ample time for the physics and chemistry. So that here, that 1 hour, I mean biology 1 hour, physics 1 hour, and chemistry 1 hour. This 1 hour phenomena, if they follow, this 20 minutes of time they can use for bubbling these options in the OMR sheets. Yes. So that time is very important, sir, in this 3 hours 20 minutes of time. And some of the students say they do indulge in one subject and they do spend a lot of time. Say specifically, say some of the students, some of my students used to say, see, they have started with the physics, and the physics obviously takes time. So they have spent I have spent some 1.5 hour time for the physics itself. So in that case, and in this remaining 1.5 hour, they need to crack or they need to solve 3 subjects. Yes. Together 150 questions. Then the number, here the question difficulties doesn't matter there, but the number is going to definitely panic these people. So in the tension, definitely the committing mistakes will be increased. More. Yes. ಸೊ ನಾವು ಚಿಕ್ಕವರಿದ್ದಾಗ ಕೂಡ ನಮಗೆ ಫಸ್ಟ್ ಹೇಳೋದು ಏನಂದರೆ, ನಮ್ಮ ಲೆಕ್ಚರರ್ಸ್, ನಮ್ಮ ಟೀಚರ್ಸ್ ಹೇಳೋದು, ನಾವು ಪ್ರೈಮರಿ ಸ್ಕೂಲಿದ್ದಾಗ ಫಸ್ಟ್ ಯಾವ್ದು ಬರುತ್ತೆ ಅದನ್ನು ಬಿಡಿಸಿ ಅಂತಲೇ ಹೇಳೋದು ಅಲ್ವಾ. ಫಸ್ಟ್ ಏನು ಈಸಿ ಇದೆ ಅದನ್ನು ಬಿಡಿಸ್ಕೊಂಬಿಡಿ, ನಂಬರ್ ಕರೆಕ್ಟಾಗಿ ಹಾಕಿ, ಓಕೆ, ಆಮೇಲೆ ಡಿಫಿಕಲ್ಟಿ ಇರೋದನ್ನು ಯೋಚನೆ ಮಾಡಿ ಅಂತಲೇ ಹೇಳೋದು. ಸೊ ನೀವು ಹೇಳಿದ್ದು ಕೂಡ ಅದೇ. ಓಕೆ, ಯಾವ್ದು ಈಸಿ, ರಿಲೇಟಿವ್ಲಿ ಈಸಿ ಯಾವುದು ಅಂದರೆ ಬಯಾಲಜಿ, ಸೊ ಅದಕ್ಕೆ ಹೋಗಿ, ಆಮೇಲೆ ಫಿಸಿಕ್ಸು ಬೇರೆ ಸಬ್ಜೆಕ್ಟ್ನ ಹೋಗಿ ಅನ್ನೋ ಮಾತನ್ನು ಹೇಳಿದರು. ಸೊ ದಿಸ್ ಇಸ್ ಒನ್ ಮೇಜರ್ ಕಾಮನ್ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮಾಡುವಂಥದ್ದು. ಅದ್ರ ಹೊರತಾಗಿ ಡಾಕ್ಟರ್ ರಮಣ ಅವರೇ, ಇನ್ನೂ ಏನು ಮಿಸ್ಟೇಕ್ ಮಾಡ್ತಾರೆ ಸ್ಟೂಡೆಂಟ್ಸು, ಯಾವುದನ್ನು ಅವಾಯ್ಡ್ ಮಾಡ್ಬೋದು? ನೆಕ್ಸ್ಟ್ ಏನಂದರೆ ನೆಗೆಟಿವ್ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದು ಮಾತ್ರ ಆನ್ಸರ್ ಮಾಡಿದರೆ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ. ಬಟ್ ಸ್ಟೂಡೆಂಟ್ಸ್ ಏನಂದರೆ ಹಾಫ್ ನಾಲೆಡ್ಜ್ ಇಟ್ಕೊಂಡು ಎಷ್ಟೊಂದು ಕ್ವಶನ್ಸ್ ಎಲ್ಲ ಅಟೆಂಪ್ಟ್ ಮಾಡ್ತಾರೆ. ಅದು ಕರೆಕ್ಟ್ ಆಗಿಲ್ಲ ಅಂದರೆ
ಬಂದಿರೋ ಮಾರ್ಕ್ಸಲ್ಲಿ ಅವ್ರಿಗೆ ಲಾಸ್ ಆಗುತ್ತೆ. ಎಷ್ಟು ಹೋಗುತ್ತೆ ಮಾರ್ಕ್ಸಲ್ಲಿ? 25%. 25%. ಒಂದು ತಪ್ಪಿಗೆ 25%. ಅವರು ಮಾರ್ಕ್ಸ್ ಸೆಕ್ಯೂರ್ ಮಾಡಿರೋದರಲ್ಲಿ ಕಟ್ ಆಗುತ್ತೆ. ಸೊ ಅದರಿಂದ ಈಗ ಎಷ್ಟೊಂದು ಜನಕ್ಕೆ ಈಗ ಏನೂ ಗೊತ್ತಿಲ್ಲದೆ ಎಕ್ಸಾಮ್ ಬರೆದ್ರೆ ಈವನ್ ದೇ ಕ್ಯಾನ್ ಗೆಟ್ ಮಾರ್ಕ್ಸ್ ಇನ್ ನೆಗೆಟಿವ್. ಓಕೆ. ಸೊ ಅದರಿಂದ ಗೊತ್ತಿರೋ ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡಿದ್ರೆ ದೇ ಕ್ಯಾನ್ ಗೆಟ್ ಗುಡ್ ಟೋಟಲ್. ಎಸ್, ಡೌಟ್ ಇದ್ರೆ ದಯವಿಟ್ಟು ಆನ್ಸರ್ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಯಾಕೆಂದರೆ ಒಳ್ಳೆ ಆಲ್ರೆಡಿ ಸರಿ ಇರೋದನ್ನು ಬರೆದಿದ್ದೀರಾ. ಸೊ ತಪ್ಪು ಆನ್ಸರ್ಗಳನ್ನ ಬರೆದ್ರೆ ಸರಿ ಇರೋದ್ರಲ್ಲಿ ಕೂಡ ನೀವು ಕಳ್ಕೊತೀರಾ. ಇದು ಸೆಕೆಂಡ್ ಮಿಸ್ಟೇಕ್. ಸೊ ವೆಂಕಟೇಶ್ವರ ರೆಡ್ಡಿ, ಮೂರನೇ ಮಿಸ್ಟೇಕ್ ಏನು ಮಾಡ್ತಾರೆ? ಸರ್, ಥರ್ಡ್ ಒನ್ ಈಸ್ ಸೆಲೆಕ್ಷನ್ ಆಫ್ ದ ಕ್ವಶನ್ಸ್. First, what type of questions we have to answer. Later, what type of questions we have to answer. Then, what type of questions we have to answer. If they divide this all questions into 3 parts, means first part belongs to concept-based questions. Second part belongs to knowledge-based questions. Third part belongs to application-oriented questions. Generally, that concept-based questions will take less time to answer. Less time. Next, then they have to go for knowledge based questions. These questions also directly formula they can substitute. Then application questions are there. Application oriented questions, it will take more time. But in case of biology, majority of the questions will come under concept based questions as well as knowledge based questions. So if they complete entire biology within 1 hour, so 1 hour means almost 50% of the paper if he completes within 1 hour, the remaining 2 subjects are balanced, chemistry as well as physics. Even in chemistry also, some questions concept based as well as knowledge based questions are there, they have to answer. If it comes to physics, concept based questions are very less they will get. Majority of the questions they will get knowledge based as well as application based questions. That's why whenever they are answering, first initially they should not go for physics. Okay. In the exam hall. Why means first 1 hour if they go for biology, if they score almost 50% of questions, student also will get confidence. ಓಕೆ. ಸೊ ಸೆಲೆಕ್ಷನ್ ಆಫ್ ಕ್ವಶನ್ಸ್ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಿದರು. ಡಾಕ್ಟರ್ ಚಂದ್ರಶೇಖರ್ ಸರ್, ತಾವೇನು ಹೇಳ್ತೀರಿ? ಯಾವುದು ಮೇಜರ್ ಲಾಸ್ಟ್ ಮಿಸ್ಟೇಕ್ ಏನು ದಟ್ ಸ್ಟೂಡೆಂಟ್ಸ್ ಕಮಿಟ್? ಸರ್, ಇದು ಬಬ್ಲಿಂಗ್ ಸರ್. ಇದು ನೀಟ್ ಅಂದರೆ OMR ಬೇಸ್ಡ್ ಅನಾಲಿಸಿಸ್ ಸರ್. ಕರೆಕ್ಟ್. ಸೊ ಏನು ನೀವು ಬಬಲ್ ಮಾಡ್ತಾರೋ ಅದೇ ಸ್ಕ್ಯಾನ್ ಮಾಡ್ತಾರೆ ಕಂಪ್ಯೂಟರು. ಸೊ ಅದೇ ಥರ ನಿಮ್ಮ ಕ್ವಶನ್ ಮಾರ್ಕ್ ಸಿಗುತ್ತೆ ಯಾವುದು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಟೂಡೆಂಟ್ ಎಲ್ಲ ಏನು ಯೋಚನೆ ಮಾಡ್ತಾರೆ ಅಂದರೆ ಮಿಡಿಲ್ ಬಬ್ಲಿಂಗ್ ಅಂದರೆ ಇದು ಟೈಮ್ ವೇಸ್ಟ್ ಆಯಿತು. ಸೊ ಅದಕ್ಕೋಸ್ಕರ ಎಲ್ಲ 180 ಕ್ವಶನ್ಸು ನಾವು ಒಂದೇ ಸತಿ ಬಬಲ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಓಕೆ. కానీ ಏನಾಗ್ತಾ ಇದೆ ಅಂದರೆ ಅಲ್ಲಿ ಎಕ್ಸಾಮಲ್ಲಿ ಒಂದು ಕ್ವಶನ್ ನೀವು ಮಿಸ್ ಆಯಿತು. ಸಪೋಸೇ 8 ಕ್ವಶನ್ಸ್ ಇದೆ. ಸೊ ನೀವು 6th ಕ್ವಶನ್ ಬಿಟ್ಟಿದೆ. ಸೊ ನಾವು ದ ಕ್ವಶನ್ ಬಬ್ಲಿಂಗ್ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ 5th ಕ್ವಶನ್ ಬಗ್ಗೆ ಆಮೇಲೆ 6th ಕ್ವಶನ್ ಅವರು ಗ್ಯಾಪ್ ಮಾಡಬಹುದು ಅಲ್ಲಿ. కానీ ಏನಾಯ್ತದೆ ಅಂದರೆ ಅಲ್ಲಿ 6th ಕ್ವಶನ್ 7th ಕ್ವಶನ್ ಆನ್ಸರ್ ಬಬಲ್ ಮಾಡ್ತಾರೆ. ಈ ಥರ ಒಂದು ಕ್ವಶನ್ ಮಿಸ್ ಆಗ್ತದೆ ಅಂದರೆ ಏನಾಯ್ತು ಅಂದರೆ ಎಲ್ಲ ಕ್ವಶನ್ ಆನ್ಸರ್ ಚೇಂಜ್ ಆಯ್ತು. ಸೊ ವಾಟ್ ಇಸ್ ದ ಪ್ರೊಸೆಸ್ ಏನು ಬೆಟರ್ ಅಂದರೆ ಸರ್, ಪೇಜ್ ವೈಸ್ ಇಲ್ಲ ಅಂದರೆ ಅಟ್ಲೀಸ್ಟ್ 10 ಕ್ವಶನ್ಸ್ ಈ ಥರ ಮಾಡಿದ್ರೆ ಅಂದರೆ ಆ ಥರ ಏನು ಮಿಸ್ಟೇಕ್ ಆಗುತ್ತೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಕ್ವಶನ್ 2 ಕ್ವಶನ್ ಮಿಸ್ ಆಯಿತು, ಆಮೇಲೆ ರಿಮೈನಿಂಗ್ ಕ್ವಶನ್ ಎಲ್ಲ ಕರೆಕ್ಟ್ ಆಯಿತು. ಓಕೆ. ಸೊ ಈ ಪ್ರೊಸೆಸನ್ನು ಫಾಲೋ ಮಾಡಿದ್ರೆ ಮಿಸ್ಟೇಕ್ ಕಡಿಮೆ ಆಗುತ್ತೆ. ಸೊ ಇದು 4 ಮೇಜರ್ ಮಿಸ್ಟೇಕ್ಗಳು ದಟ್ ಸ್ಟೂಡೆಂಟ್ಸ್ ಕಮಿಟ್. ಸೊ ಈ ಮಿಸ್ಟೇಕ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಲೆಕ್ಚರ್ ಮೂಲಕ ನಾವು ಒಂದು ಪಾಠವನ್ನು ಹೇಳ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಗುರುಕೂಲ್ ಅನ್ನೋ ಹೊಸ ಕಾರ್ಯಕ್ರಮದಲ್ಲಿ ನಾವು ನೀಟ್ ಬಗ್ಗೆ ಮಾಡಿದ್ದೀವಿ. ನೀಟ್ ಅನ್ನುವ ಮಹಾಪರೀಕ್ಷೆ ಬಗ್ಗೆ ಮಾತಾಡಿದ್ವಿ. ಯಾಕಂದರೆ ಭಾರತದಾದ್ಯಂತ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ವೈದ್ಯರಾಗಬೇಕು ಅನ್ನೋ ಕನಸನ್ನು ಇಟ್ಕೊಂಡು ಪ್ರತಿ ವರ್ಷ ಪರೀಕ್ಷೆ ಬರೀತಾರೆ. ಆದರೆ ಅದರಲ್ಲಿ ವೈದ್ಯರಾಗೋದು ಬೆರಳೆಣಿಕೆಯಷ್ಟು, ಇನ್ ದ ಸೆನ್ಸ್ ಎಷ್ಟು 1,10,000 ಜನ ವಿದ್ಯಾರ್ಥಿಗಳು ಮಾತ್ರ ವೈದ್ಯರಾಗಕ್ಕೆ ಸಾಧ್ಯ. ಸೊ ಹೀಗಾಗಿ ಕಾಂಪಿಟೇಷನ್ ತುಂಬ ಇದೆ. ಆದರೆ ಆ ಕಾಂಪಿಟೇಷನ್ನ ನೀವು ಕ್ರ್ಯಾಕ್ ಮಾಡಬೇಕು, ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕಂದ್ರೆ ಒಳ್ಳೆ ಅಕಾಡೆಮಿಗೆ ಹೋಗಬೇಕಾಗುತ್ತೆ ನೀವು. ಅಂಥ ಅಕಾಡೆಮಿಗಳಲ್ಲಿ ಒಂದು ACS ಅಕಾಡೆಮಿ HRBR ಲೇಔಟ್ನಲ್ಲಿದೆ. 2 ಕಾರಣಗಳಿದೆ ಹೇಳಿದರೂ ಕೂಡ ಅದನ್ನು. ಒಂದು ಅಫೋರ್ಡಬಲ್ ಫೀಸು, ಇನ್ನೊಂದು ಸೀಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವ್ರನ್ನ ನೀವು ಸಂಪರ್ಕಿಸಿ, ಇವ್ರನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಾನು ACSನ ಸುಮಾರು 20 ವರ್ಷಗಳ ಕಾಲ ಅನುಭವ ಇರುವಂಥ ಈ ಲೆಕ್ಚರ್ಗಳಿಗೆ ನಮ್ಮಲ್ಲಿ ಗೌರಿಶಕ್ಕಿ ಸ್ಟುಡಿಯೋಗೆ ಬಂದು ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಕ್ರಾಂತಿಕಿರಣ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ರಮಣ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಕೂಡ. ವೆಂಕಟೇಶ್ವರ ರೆಡ್ಡಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಚಂದ್ರಶೇಖರ್, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಸೊ ಸ್ನೇಹಿತರೆ, 4 ಜನ ಲೆಕ್ಚರ್ಗಳು, ಸುಮಾರು 20 ವರ್ಷಗಳ ಅನುಭವ ಇರುವಂಥವರು,
ಸೈನ್ಸ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಿದಂಥವ್ರು, ನೀಟ್ ಅಕಾಡೆಮಿನಲ್ಲಿ ಕೆಲಸ ಮಾಡಿದಂಥವ್ರು, ವಿದ್ಯಾರ್ಥಿಗಳನ್ನ ವೈದ್ಯರನ್ನಾಗಿ ಮಾಡುವ ಕನಸು ಹೊತ್ತವರು ಬಂದು ಸಾಕಷ್ಟು ವಿಚಾರಗಳನ್ನ ನೀಟ್ ಬಗ್ಗೆ ಹೇಳಿದ್ದಾರೆ. ನಾನು ಈಗಾಗಲೇ ಹೇಳಿರುವ ಹಾಗೆ PUC ಸ್ಟೂಡೆಂಟ್ಸ್ಗಳು ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಮುಗಿಸಿರ್ಬೋದು ಅಥವಾ ಹೈಸ್ಕೂಲಲ್ಲಿ ಓದ್ತಿರ್ಬೋದು, ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ದ್ಯಾಟ್ ಅವ್ರು ಕನ್ಸಿಡರ್ ಮಾಡುವಾಗ, ಯೋಚನೆ ಮಾಡುವಾಗ ಈ ಹೆಸರು ಕೂಡ ಅವ್ರ ತಲೆ ಇರಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮ್ಮ ಸಮಾಜದಲ್ಲಿ ವೈದ್ಯರಿಗೆ ತುಂಬ ಒಳ್ಳೆಯ ಸ್ಥಾನಮಾನ ಇದೆ. ಆದರೆ ಅರ್ಹತೆ ಇಟ್ಕೊಂಡು ನಾವು ಆ ಒಂದು ಪದವಿಯನ್ನು ಗಳಿಸ್ಕೊಳ್ಬೇಕು. ಆ ಅರ್ಹತೆ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ACS ನಿಮಗೆ ಹೆಲ್ಪ್ ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶ್ ಅಕ್ಕಿ ಸ್ಟುಡಿಯೋ, ನೋಡ್ತಾರೆ ಗುರುಕೂಲ್ ಕಾರ್ಯಕ್ರಮ. ನಮಸ್ಕಾರ.